ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತಿನ ರೆಸಿಪಿ ಬಂದು ಮಶ್ರೂಮ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ನಾನಿಲ್ಲಿ ಬಟನ್ಸ್ ಮಶ್ರೂಮ್ ಅಂತ ಹೇಳ್ತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಒಟ್ಟು ಇಲ್ಲಿ 400 ಗ್ರಾಮ್ ಅಷ್ಟು ಮಶ್ರೂಮ್ನ ತೊಗೊಂಡಿದ್ದೀನಿ. ಅಂದರೆ 2 ಪ್ಯಾಕೆಟ್ ಮಶ್ರೂಮ್ ಬರುತ್ತಲ್ವ, ಆ ಪ್ಯಾಕೆಟನ್ನು 2 ಪ್ಯಾಕೆಟ್ ತೊಗೊಂಡಿದ್ದೀನಿ. ನೀಟಾಗಿ ನೀರು ಹಾಕಿ ತೊಳ್ಕೊಬೇಕು. ಮಶ್ರೂಮಲ್ಲಿ ತುಂಬ ಮಣ್ಣಿರುತ್ತೆ. ಅಲ್ಲದೆ ನೀವು ಮಶ್ರೂಮ್ ತೊಗೊಬೇಕಾದ್ರೆ ಸ್ವಲ್ಪ ನೋಡಿ ತೊಗೊಳ್ಳಿ. ಕೆಲವೊಂದು ಸಲ ಫ್ರೆಶ್ ಇರಲ್ಲ ಮಶ್ರೂಮು, ಒಳಗಡೆ ಹುಳ ಥರ ಎಲ್ಲ ಇರುತ್ತೆ. ಅದನ್ನೆಲ್ಲ ನೋಡಿ ತೊಗೊಬೇಕು. ನೋಡಿ, ಇವಾಗ ನೀಟಾಗಿ ಮಶ್ರೂಮ್ ಎಲ್ಲ ತೊಳೆದು ಎತ್ತಿಕೊಂಡಿದ್ದೀನಿ. ಇದನ್ನು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಬೇಕು. ಕೆಲವೊಂದು ಸಲ ಮಶ್ರೂಮು ತುಂಬ ಚಿಕ್ಕದಾಗಿ ಬಂದಿರುತ್ತೆ. ಆ ಟೈಮಲ್ಲಿ ನೀವು 2 ಭಾಗ ಮಾಡಿಕೊಂಡ್ರೆ ಸಾಕಾಗತ್ತೆ. ಆದರೆ ಇಲ್ಲಿ ಮಶ್ರೂಮು ತುಂಬ ದಪ್ಪ ಇತ್ತು, ಹಾಗಾಗಿ ನಾನಿಲ್ಲಿ 4 ಭಾಗ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಸಾಲೆ ಎಲ್ಲ ಹಿಡಿಬೇಕು ಅಂತಂದರೆ 4 ಭಾಗ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ರುಚಿನೂ. ಅದಕ್ಕೋಸ್ಕರ ನಾನಿಲ್ಲಿ 4 ಭಾಗನ ಮಾಡಿ ಎಲ್ಲ ಮಶ್ರೂಮ್ನು ಕಟ್ ಮಾಡಿ ಎತ್ತಿಕ್ಕೊತಾ ಇದ್ದೀನಿ. ಇದು ಮೇಯ್ನಾಗಿ ಹಾರ್ಟ್ ಪೇಷಂಟು ಮತ್ತು ಶುಗರ್ ಪೇಷಂಟ್ಗೆ ತುಂಬ ಒಳ್ಳೆಯದಿದು. ಹಾಗಂತ ಇದನ್ನೇ ಜಾಸ್ತಿ ತಿನ್ನಬೇಕು ಅಂತಲ್ಲ, ಆರೋಗ್ಯಕರವಾಗಿರುವಂಥ ಆಹಾರಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಮಕ್ಕಳಿಗಂತೂ ಅದರಲ್ಲೂ ತುಂಬ ಇಷ್ಟ ಆಗುತ್ತೆ. ಮಶ್ರೂಮಲ್ಲಿ ತುಂಬ ವೆರೈಟಿಗಳನ್ನ ಮಾಡ್ಬೋದು. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು: ಅರಿಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಜೀರಿಗೆ, 2 ಟೊಮೊಟೊನ ತೊಗೊಂಡಿದ್ದೀನಿ, 2 ಈರುಳ್ಳಿ, 1.5 ಇಂಚಷ್ಟು ಶುಂಠಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಬೇವು, ಚಕ್ಕೆ ಮತ್ತು ಲವಂಗ, ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಮಸಾಲೆ ಕಮ್ಮಿನೇ ಇರಬೇಕು, ತುಂಬ ಜಾಸ್ತಿ ಮಸಾಲೆ ತಗೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಒಂದು ಬಾಣಲಿನ ಇಟ್ಕೊಂಡು, ಬಾಣಲಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನಾವು ಮಶ್ರೂಮ್ನ ಈ ರೀತಿ ಫ್ರೈ ಮಾಡಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಾಗತ್ತೆ, ನಾವು ಡೈರೆಕ್ಟ್ ಹಾಕೋದಕ್ಕಿಂತ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಬೇಕು. ಇವಾಗ ಎಣ್ಣೆ ಸ್ವಲ್ಪ ಕಾಯ್ದ್ಮೇಲೆ ಇದನ್ನು ಹಾಕಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮಶ್ರೂಮು ರುಚಿಯಾಗಿರೋದಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶವನ್ನು ಸಹ ಇದರಲ್ಲಿ ಹೊಂದಿರುತ್ತೆ ಇದು. ಇವಾಗ ಸ್ವಲ್ಪ ಅರಿಶಿನ ಹಾಕಿ ಇದನ್ನು ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ. ಇದನ್ನು ಮಿನಿಮಮ್ ಅಂದರೂ ಒಂದು 5 ನಿಮಿಷದ ತನಕ ಬೇಯಿಸ್ಕೋಬೇಕು ನಾವು. ಯಾವುದೇ ರೀತಿ ನೀರೇನು ಹಾಕಿಲ್ಲ, ಹಾಗಾಗಿ ಎಣ್ಣೆನ ಸ್ವಲ್ಪ ನೀಟಾಗಿ, ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕಿರೋದ್ರಿಂದ ಇದರಲ್ಲೇ ನೀರು ಬಿಡತ್ತೆ. ಮಶ್ರೂಮಲ್ಲಿ ನೀರಂಶ ಜಾಸ್ತಿ ಇರುತ್ತೆ, ಹಾಗಾಗಿ ಅದೇ ನೀರು ಬಿಡಬೇಕು. ಅಲ್ಲಿ ತನಕ ನಾವು ಫ್ರೈ ಮಾಡಬೇಕು. ಒಂದು 5ರಿಂದ 6 ನಿಮಿಷನಾದ್ರೂ ನಾವು ಮಿನಿಮಮ್ ಅಂದರೆ ಇದನ್ನು ಫ್ರೈ ಮಾಡ್ಕೊಬೇಕು. ನೋಡಿ, ಹಾಕುವಾಗ ಎಷ್ಟೊಂದು ಜಾಸ್ತಿ ತೋರ್ತಾ ಇತ್ತು, ಇವಾಗ ನೋಡಿದ್ರೆ ಎಲ್ಲ ನೀರಂಶ ಎಲ್ಲ ಕಮ್ಮಿ ಆಗ್ತಾ ಇದು ಸ್ವಲ್ಪ ಕಮ್ಮಿನೇ ಆಗುತ್ತೆ ಕ್ವಾಂಟಿಟಿ. ಇದರಲ್ಲೇ ನೀರು ಬಿಡ್ತಾ ಇದೆ. ನಾನು ಯಾವುದೇ ನೀರನ್ನ ಸೇರಿಸಿಲ್ಲ ಇದಕ್ಕೆ. ನೋಡಿ, ಈ ರೀತಿ ಕಾಣಿಸ್ತಾ ಇದೆ. ಮಶ್ರೂಮಲ್ಲಿ ವಿಟಮಿನ್ನು, ಪ್ರೋಟೀನು ಮತ್ತು ಖನಿಜಾಂಶ ಎಲ್ಲ ಹೇರಳವಾಗಿದೆ, ಹಾಗಾಗಿ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳೋದು ಇದನ್ನು. ಈ ರೀತಿ ಮಸಾಲೆ ಅನ್ನದ ಜೊತೆಗಂತೂ ತುಂಬ ಚೆನ್ನಾಗಾಗುತ್ತೆ. ಇದು ಬೇಯೋ ಅಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊಬೇಕು. ಒಂದು ಮಿಕ್ಸಿ ಜಾರಿಗೆ ನಾನು ಈರುಳ್ಳಿನ 2 ತೊಗೊಂಡಿದ್ದೀನಿ. 2 ಈರುಳ್ಳಿ, ಶುಂಠಿ 1ರಿಂದ 1.5 ಇಂಚಷ್ಟು ಶುಂಠಿನ ತೊಗೊಳ್ಳಿ. ಇದ್ರ ಜೊತೆಗೆ ಬೆಳ್ಳುಳ್ಳಿ, ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು 3 ಕಾಳಷ್ಟು ಏಲಕ್ಕಿನ ತೊಗೊಂಡಿದ್ದೀನಿ. ಜಾಸ್ತಿ ಏಲಕ್ಕಿ ಹಾಕೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಸಾಕಾಗುತ್ತೆ. 1 ಇಂಚಷ್ಟು ಚಕ್ಕೆ, ಒಂದು 3ರಿಂದ 4 ಲವಂಗನ ಸೇರಿಸ್ತಾ ಇದ್ದೀನಿ. ಇದನ್ನು ಹಾಕಿ ನೀಟಾಗಿ ರುಬ್ಕೊಬೇಕು. ನಾವು ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನಾವು ಈರುಳ್ಳಿನಲ್ಲಿ ನೀರಂಶ ಇರುತ್ತಲ್ಲ, ಹಾಗಾಗಿ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಂಬರ್ಬೇಕು. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಈ ಕಡೆ ಮಶ್ರೂಮನ್ನು ನೀಟಾಗಿ ಫ್ರೈ ಆಗಿದೆ. ಮಿನಿಮಮ್ ಅಂದರೆ 5ರಿಂದ 6 ನಿಮಿಷನಾದ್ರೂ ನಾವು ಮಶ್ರೂಮ್ನ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ, ಈ ರೀತಿ ಎಲ್ಲ ಫ್ರೈ ಆಗಿದೆ. ಇವಾಗ ಇದನ್ನು ಒಂದು ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ. ಇವಾಗ ನಾವು ಯಾವ ಪಾತ್ರೆಗೆ ನಾವು ಮಶ್ರೂಮ್ ಮಸಾಲೆನ ಮಾಡ್ತಾಯಿದ್ದೀವಿ, ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅಂದರೆ ಬಾಣಲಿನಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಈ ಸಲ ಏನು ತುಂಬ ಜಾಸ್ತಿ ಹಾಕಬೇಕಂತಿಲ್ಲ, ಯಾಕೆಂದರೆ ನಾವು ಮೊದಲೇ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಣ್ಣೆ ಕಾಯ್ದ್ಮೇಲೆ ನಾವು ರುಬ್ಬಿಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಇದ್ರ ಮಿಶ್ರಣನ ಇದ್ರ ಜೊತೆಗೆ ಸೇರಿಸಿ ನೀಟಾಗಿ ಇದು ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಫ್ರೈ ಮಾಡಬೇಕು. ಯಾಕೆಂದರೆ ನಾವು ಎಲ್ಲ ಐಟಮ್ಸ್ನೂ ಹಸಿಯಾಗಿ ರುಬ್ಕೊಂಡಿರೋದ್ರಿಂದ ಅದರಲ್ಲೇ ನೀರಂಶ ಎಲ್ಲ ಆವಿಯಾಗಿ ಅದರಲ್ಲಿ ಎಣ್ಣೆ ಬಿಡಬೇಕು. ಇವಾಗ ಅದೇ ಮಿಕ್ಸಿ ಜಾರ್ಗೆ 1-2 ಟೊಮೊಟೊನ ಸೇರಿಸ್ಕೊಂಡಿದ್ದೀನಿ. ಟೊಮೊಟೊನ ನೀವು ಬೇಕಂದರೆ ಹೆಚ್ಚಿ ಸಹ ಹಾಕ್ಬೋದು, ಆದರೆ ಟೈಮ್ ಸೇವ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೂ ನಡೆಯುತ್ತೆ, ಅಥವಾ ತುಂಬ ಫೈನ್ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ. ಇವಾಗ ಅದನ್ನು ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೀರಂಶ ಎಲ್ಲ ಆವಿಯಾಗಿ ಇದು ಸಹ ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಯಿತು. ಮೇಯ್ನು ಈ ರೆಸಿಪಿಗೆ ನಾವು ಸ್ವಲ್ಪ ಟೈಮ್ ತಗೊಂಡು ಮಾಡಬೇಕು. ಇವಾಗ ಇಲ್ಲಿ ಜೀರಿಗೆನ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ.
1 ಸ್ಪೂನಷ್ಟು ಖಾರದ ಪುಡಿ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ನಾನು ಕಮ್ಮಿ ಕ್ವಾಂಟಿಟಿನಲ್ಲೇ ಮಾಡಿರೋದ್ರಿಂದ ಖಾರದ ಪುಡಿ 1 ಸ್ಪೂನು ಮತ್ತು ಧನಿಯಾ ಪುಡಿ 1 ಸ್ಪೂನ್ನ ಸೇರಿಸ್ಕೊಂಡಿದ್ದೀನಿ. 1/4 ಸ್ಪೂನಿಗಿಂತ ಸ್ವಲ್ಪ ಜಾಸ್ತಿ ಗರಂ ಮಸಾಲೆನ ಸೇರಿಸಿದ್ದೀನಿ. ಇದ್ರ ಜೊತೆಗೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು, ನಿಮಗೆ ಕಸೂರಿ ಮೇಥಿ ಇತ್ತಂದರೆ ಕಸೂರಿ ಮೇಥಿನ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟು ಘಮ ಘಮ ಎರಡೂ ಸಿಗತ್ತೆ. ಇವಾಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ರುಬ್ಬಿಟ್ಕೊಂಡಿದ್ದೆನಲ್ಲ ಟೊಮೊಟೊ, ಇದನ್ನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ. ನೀಟಾಗಿ ಒಂದೊಳ್ಳೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಕಮ್ಮಿ ಉರಿನಲ್ಲೇ ಇದು ಅಷ್ಟೇ ಫ್ರೈ ಆಗಬೇಕು. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು ನಾವು. ಮಶ್ರೂಮಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ನಮಗೆ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿದ್ದೀನಿ, ಅಂದರೆ ಮಿಕ್ಸಿ ಜಾರ್ ತೊಳೆದಿರ್ತೀವಲ್ವ ಅದಷ್ಟೇ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಜಾಸ್ತಿ ನೀರು ಹಾಕೋದಕ್ಕೆ ಹೋಗ್ಬಿಡಿ. ನೋಡಿ ಇವಾಗ ಇದು ಕುದೀತಾ ಬರ್ತಿದೆ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ನಾವು ಒಂದು 5 ನಿಮಿಷನಾದರೂ ಕಮ್ಮಿ ಊರಿನಲ್ಲಿ ಬೇಯಿಸ್ಕೊಬೇಕಿದು. ಇದರಲ್ಲಿ ಎಣ್ಣೆ ತೇಲಿ ಬರುತ್ತಲ್ಲ ಅಲ್ಲಿ ಥರ ನಾವು ಇದನ್ನು ಬೇಯಿಸ್ಕೊಬೇಕು. ಇದು ಬೇಯ್ತಾ ಇದೆ. ಇವಾಗ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗಂತೂ ಮಾಡಿಸಿರೋ ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ ಇವಾಗ ಎಲ್ಲ ಬೆಂದಿದೆ. ಇವಾಗ ಇದೊಂದು ಮಿಕ್ಸ್ ಮಾಡಿ ಮತ್ತೆ ಇದನ್ನು 1-2 ನಿಮಿಷ ನಾನು ಬೇಯಿಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ತಳೆ ಹಿಡಿಯುತ್ತಿರೋದಕ್ಕೋಸ್ಕರ ಮತ್ತೆ ಅದನ್ನು ಒಂದು ಸ್ವಲ್ಪ ತಿರುವು ಹಾಕಿ ಮತ್ತೆ ಬೇಯಿಸ್ತಾ ಇದ್ದೀನಿ. ನೋಡಿ ಇವಾಗ ಇದರಲ್ಲಿರೋ ನೀರಂಶ ಎಲ್ಲ ಖಾಲಿಯಾಗಿ ಇವಾಗ ಇದು ಎಣ್ಣೆ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ ಈ ರೀತಿ ಕಾಣಿಸ್ತಿದೆ. ಇವಾಗ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿದ್ವಲ್ಲ, ಅಂದರೆ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮಶ್ರೂಮು, ಅದನ್ನು ಸೇರಿಸ್ಕೊಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಶ್ರೂಮ್ ಹಾಕಿದ ಮೇಲೆ 1 ನಿಮಿಷ ಮಿಕ್ಸ್ ಮಾಡಿ ನೀಟಾಗಿ, ಹಾಗೆ ಸ್ವಲ್ಪ ಮಸಾಲೆನಲ್ಲೇ ಫ್ರೈ ಆಗಲಿ ಇದು. ಮಶ್ರೂಮ್ ಬೇಕಂದರೆ ನೀವು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು, ಸೆಪ್ಪೆ ಅನಿಸುತ್ತೆ ಅನ್ನೋಂಗಿದ್ರೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ನೀರನ್ನ ಸೇರಿಸ್ಬೇಕು. ನಾವು ಯಾವ ಫುಡ್ ಜೊತೆಗೆ, ಅಂದರೆ ರೊಟ್ಟಿ ಜೊತೆಗೆ ತಿಂತಾಯಿದ್ವಿ, ದೋಸೆ ಜೊತೆಗೆ ತಿಂತಾಯಿದ್ವಿ, ಅದ್ರ ಮೇಲೆ ನೀವು ನೀರನ್ನ ಜಾಸ್ತಿ ಮಾಡ್ಕೊಳ್ಳಿ. ನಾನಿವತ್ತಿಲ್ಲಿ ರೊಟ್ಟಿ ಜೊತೆಗೆ ಮಾಡಿದ್ದಿದ್ದು, ಹಾಗಾಗಿ ಸ್ವಲ್ಪ ನಾನು ಗ್ರೇವಿ ಥರನೇ ಮಾಡ್ಕೊತೀನಿ. ನೀವು ಇದನ್ನು ಸೈಡ್ಸ್ ಆಗಿ ಬೇಕಾದರೂ ತಿನ್ನೋರಿದ್ದರೆ, ಅಂದರೆ ಗೀ ರೈಸು ಅಥವಾ ಮಶ್ರೂಮ್ ಯಾವುದಾದ್ರೂ ಪಲಾವು ಈ ರೀತಿ ಇದಕ್ಕೆ ತಿನ್ನೋತಿದ್ರೆ ಸ್ವಲ್ಪ ನೀವು ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆವಾಗ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇರಲ್ಲ. ನಾನಿವತ್ತು ರೊಟ್ಟಿಗೆ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ನೀವೊಂದ್ಸಲ ಟ್ರೈ ಮಾಡಿ, ಆಮೇಲೆ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಅದು ಈ ರೆಸಿಪಿನ ಮಾಡೋದಕ್ಕೆ ನೀವು ಬಟನ್ ಮಶ್ರೂಮ್ ಅಂತ ಬರುತ್ತಲ್ಲ ಅದನ್ನೇ ತೊಗೋಬೇಕು, ಅದಾದರೆ ಚೆನ್ನಾಗಾಗುತ್ತೆ. ಇನ್ನು ಕೆಲವೊಂದು ದೊಡ್ಡ ಮಶ್ರೂಮ್ ಎಲ್ಲ ಬರುತ್ತಲ್ಲ ಅದು ಚೆನ್ನಾಗಾಗಲ್ಲ, ಅದು ಸಾಂಬಾರೆಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈ ರೀತಿ ರೆಸಿಪಿ ಮಾಡೋದಕ್ಕೆ ನೀವು ಬಟನ್ ಮಶ್ರೂಮೇ ತುಂಬ ಚೆನ್ನಾಗುತ್ತೆ. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 6-7 ನಿಮಿಷ, ಮಿನಿಮಮ್ ಅಂದರೆ ಒಂದು 6-7 ನಿಮಿಷ ಕಮ್ಮಿ ಊರಿನಲ್ಲಿಟ್ಟು ಫ್ರೈ ಮಾಡಬೇಕು. ನೋಡಿ ಇವಾಗ ಮಧ್ಯದಲ್ಲಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಅದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಕೆಲವರು ಮಶ್ರೂಮು ವೆಜ್ಜಾ ಅಥವಾ ನಾನ್ ವೆಜ್ಜಾ ಅಂತ ಕೇಳ್ತಾ ಇರ್ತಾರೆ. ನನ್ನ ಪ್ರಕಾರ ಮಶ್ರೂಮ್ ವೆಜ್ಜೇನೇ. ನಿಮಗೆಲ್ಲ ಏನು ಅನಿಸುತ್ತೆ? ಕೆಲವರು ಇದನ್ನು ನಾನ್ ವೆಜ್ ಅಂತ ಕೆಲವರು ತಿನ್ನೋದಿಲ್ಲ. ಇದು ಭೂಮಿನಲ್ಲಿ ಬೆಳೆಯುವಂಥ ಒಂದು ತರಕಾರಿ ಅಂತಲೇ ಹೇಳ್ಬೋದು. ಇದು ತರಕಾರಿ ಜಾತಿಗೆ ಸೇರಿರೋ ಅಂಥದ್ದು. ಇನ್ನೇನು ಶ್ರಾವಣ ಮಾಸ ಸ್ಟಾರ್ಟ್ ಆಗಿದೆ, ತುಂಬ ಜನ ನಾನ್ ವೆಜ್ ತಿನ್ನಲ್ಲ. ಆ್ಯಕ್ಚುಲಿ ನಾವು ಅಷ್ಟೇನೆ. ಅಂಥ ಟೈಮಲ್ಲಿ ಈ ರೀತಿ ರೆಸಿಪಿನ ಮಾಡ್ಕೊಬೋದು. ನೀವು ಒಂದು ಸಲ ಟ್ರೈ ಮಾಡಿ. ಹಾಗೆ ನಿಮಗೇನು ಅನಿಸುತ್ತೆ, ಈ ಮಶ್ರೂಮು ವೆಜ್ಜಾ ಅಥವಾ ನಾನ್ ವೆಜ್ ಅನ್ನೋದನ್ನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು ಆಲ್.